ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಸೋಮವಾರದ ವ್ಲಾಗ್. ಇದು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತಂದಿದ್ದೆ. ಇದೆಲ್ಲ ಹುರಿದು ಪ್ರತಿದಿನ ಒಂದೊಂದು ಸ್ಪೂನ್ ಕನ್ಸ್ಯೂಮ್ ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ಮತ್ತು ಹಾರ್ಟ್ಗೆ ತುಂಬಾ ಒಳ್ಳೆಯದು. ಮಕ್ಳಿಗೆ ಸ್ನ್ಯಾಕ್ಸ್ ಆಗು ಒಂದೊಂದು ಸ್ಪೂನ್ ಹಾಕಿ ಕಳಿಸ್ಬೋದು. ನಾನೆಲ್ಲ ಹುರಿದು ಸ್ಟೋರೇಜ್ ಮಾಡ್ತಿದ್ದೀನಿ. ಮತ್ತು ಇದು ಅಗಸೆ ಪುಡಿ. ಇದು ಅಷ್ಟೇ ಅರ್ಲಿ ಮಾರ್ನಿಂಗ್ ಒಂದೊಂದು ಸ್ಪೂನ್ ತಿಂತಾ ಬಂದರೆ ತೂಕ ನಿಯಂತ್ರಣನೂ ಸಹ ಇರುತ್ತೆ. ಇದು ಬಿಸಿನೀರಿಗೆ ಹಾಕ್ಕೊಂಡು ಡೈಲಿ ಅಥವಾ ಡೇ ಬೈ ಡೇ ಯಾವ ದಿನ ಬಿಟ್ಟು ದಿನವೂ ಸಹ ಕುಡಿಬೋದು. ಇದೆಲ್ಲ ಈ ಥರ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಟಿಫನ್ ಮಾಡಿಕೊಂಡು ಇವತ್ತು ಬೆಂಗಳೂರು ಕಡೆ ನಮ್ಮ ಪ್ರಯಾಣ. ಅಲ್ಲಿಂದ ನಾವು ನಾಗಸಂದ್ರ ಅಂದರೆ ಬೆಂಗಳೂರಿಗೆ ನಾನು ನನ್ನ ಫ್ರೆಂಡು ನನ್ನ ಮಗಳು ಎಲ್ಲ ಬಂದ್ವಿ. ಅಂದರೆ ಐಕ್ಯ ಇದೆಯಲ್ಲ ಅದನ್ನು ನೋಡಬೇಕು ಅನ್ನೋ ಸುಮಾರು ದಿನದಿಂದ ಅಂದ್ಕೋತಿದ್ವಿ. ಇವತ್ತು ನೋಡಬೇಕು ಅಂತ ಫ್ರೀ ಇತ್ತು ಅಂತ ಬಂದ್ವಿ, ಫ್ರೀ ಆಗಿದ್ವಿ ಅಂತ. ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಇದು ಬಂದಿರೋದು ನೋಡೋದಕ್ಕೆ. ಇದೊಂಥರ ಅದು ಕಿಚನ್ ನೋಡೋದು. ಹಾಲಲ್ಲೇ ಕಿಚನ್ನು. ಮತ್ತು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಬಂದ್ವಿ. ಊರಿಗೆಲ್ಲ ಬಂದಾಗ 9 ಗಂಟೆ ಆಗಿತ್ತು. ಆ್ಯಕ್ಚುಲಿ ಇದು ಐಕ್ಯ ನೋಡೋ ಅಷ್ಟರಲ್ಲೇ 2 ಅವರ್ಸ್ ಮೇಲಾಯಿತು. ಅದು ಫುಲ್ಲೇನು ನೋಡೋಕ್ಕಾಗಿಲ್ಲ, ಸುಮಾರಾಗಿ ಲೈಟಾಗಿ ನೋಡ್ಕೊಂಡು ಬಂದಿದ್ದಾಯಿತು. ಅಲ್ಲಿಂದ ಸ್ವಲ್ಪ ಥಿಂಗ್ಸ್ನೂ ಸಹ ತಂದ್ವಿ. ಬಟ್ ತುಂಬ ತೊಗೊಳ್ಳೋರಿಗೆ ಇಂಟೀರಿಯರ್ಗೆ ತುಂಬ ಚೆನ್ನಾಗಿದೆ. ಇದು ನೋಡಬೇಕು, ಒಂದ್ಸಲಿನಾದರೂ ನೋಡಬೇಕು ಅಂತ ಬಂದಿದ್ವಿ ನಾವು. ಈ ಚಿಕ್ಕದು ಕಿಚನ್ ಬರುತ್ತೆ, ಚಿಕ್ಕದೇನು ದೊಡ್ಡದಾಗೆ ಐತೆ. ಒಂಚೂರು ವಿಡಿಯೋ ಮಾಡಪ್ಪ. ನಾನು ಬಿಸಿ ಆಗ್ದಂಗೆ ಇರುವಂತ ಅಂತ. ಅಲ್ಲಿಂದ ಬಂದು ಚಿಕ್ಕಪೇಟೆ ಎಲ್ಲ ಓಡಾಡಿಕೊಂಡು, ಅಂದರೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದು ನಾವು ಐಕ್ಯದಿಂದ ಸ್ವಲ್ಪ ಏನೋ ಐಟಮ್ಸ್, ಈ ಪಾಟ್ಸ್ ಇದೆಲ್ಲ ಸ್ವಲ್ಪ ಕಮ್ಮಿಲಿತ್ತು, ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿದೆ, ಒಂದ್ಸಲಿ ನೋಡ್ಬೋದು, ಚೆನ್ನಾಗಿದೆ. ಇಷ್ಟು ಐಟಮ್ಸ್ ತಂದ್ವಿ. ಇದು ಪಾಟ್ಗಳು, 1 ಪಾಟ್ 90 ರೂಪೀಸ್ ಸಮಥಿಂಗ್ ಬಿತ್ತು.
ನೆಕ್ಸ್ಟ್ ಇದು ಫ್ರಿಡ್ಜ್ ಕಂಟೈನರ್, ಇದು ಸ್ಕ್ರಬ್, ಸೆಂಟೆಡ್ ಫ್ಲವರ್ಸ್ ಅಂತ ಇತ್ತು, ತುಂಬ ಚೆನ್ನಾಗಿತ್ತು. 60 ರುಪೀಸ್ ಅಂದರೆ ಸೇಲ್ ನಡೀತಿರೋದ್ರಿಂದ ನಮಗೆ ಸಿಕ್ತು ಅಫೋರ್ಡಬಲ್ ಪ್ರೈಸಲ್ಲಿ. ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬಂದ್ವಿ, ಅಲ್ಲಿ ಹೋಗಿದ್ದಕ್ಕೆ ತೊಗೊಂಬಂದ್ವಿ ಅಷ್ಟೇ. ಇದು ಸ್ಮಾಲ್ ಹ್ಯಾಂಗಿಂಗ್ ಪಾಟ್, ಇದು 60 ರುಪೀಸ್ ಸಮಥಿಂಗ್ ಇತ್ತು. ಗ್ಲಾಸ್ ಬೋಲ್ ಐತೆ ನೋಡಪ್ಪ. ಫ್ರಿಡ್ಜ್ ಕಂಟೈನರ್ ಬಾಕ್ಸ್ ಇದು. ಆ್ಯಂಡ್ ಇದೊಂದು ಹೂವಿನ ಗಿಡ ತಂದ್ವಿ. ನನಗೆ ಎಲ್ಲೋದ್ರೂ ಹೂವಿನ ಗಿಡ ನೋಡಿದ ತಕ್ಷಣ ತರೋ ಒಂದು ಆಸೆ ತುಂಬಾ ಆಗುತ್ತೆ. ಹಂಗಾಗಿ ಇದೊಂದು ಚೆನ್ನಾಗಿತ್ತು ಅಲ್ಲಿ, ಹಾಗಾಗಿ ಪರ್ಚೇಸ್ ಮಾಡಿದ್ವಿ. ಇದು ಸಹ ಪಾಟ್ಸ್ ತಂದ್ವಿ, 4 ತೊಗೊಂಡು ಬಂದ್ವಿ. ಇದು 110 ರುಪೀಸ್ ಏನೋ ಬಿದ್ದಿದೆ ಒಂದು ಪಾಟು, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಅಲ್ಲೂ ಸ್ವಲ್ಪ ರಿಟರ್ನ್ ಗಿಫ್ಟ್, ಹಬ್ಬ ಹತ್ರ ಬಂತಲ್ಲ, ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇದು ಹೋಲ್ಸೇಲ್ ಶಾಪ್ ಇದೆ, ನಾನು ಫಾಲ್ಸ್ ಎಲ್ಲ ತೊಗೋತೀನಿ ಆ ಅಂಗಡೀಲಿ. ಇದು ಬ್ಲೌಸ್ ಪೀಸ್ಗಳು, ಹಬ್ಬಕ್ಕೆ ಕುಂಕುಮ ಕೊಡೋದಕ್ಕೆ ಒಂದು ಫುಲ್ ಪ್ಲ್ಯಾಕ್ ಅಂದರೆ 20 to 30 ಪೀಸ್ ಈ ಥರ ಬರುತ್ತೆ. ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಪರ್ಸ್ಗಳು ಇದೆಲ್ಲ, ಇದು ಸಹ ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ. ಇದು ಒಂದು ಪರ್ಸು 30 ರುಪೀಸ್ ಏನೋ ಸಮಥಿಂಗ್ ಬಿದ್ದಿದೆ. ಕ್ವಾಲಿಟಿ ಚೆನ್ನಾಗಿದೆ. ಅರಿಶಿನ, ಕುಂಕುಮ, ಮಡ್ಲಕ್ಕಿ ಎಲ್ಲ ಬ್ಲೌಸ್ ಪೀಸು, ಬಳೆ ಎಲ್ಲ ಒಂದಕ್ಕೆ ಹಾಕಿ ಕೊಡ್ಬೋದು. ಇಷ್ಟೆಲ್ಲ ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ನೈಟ್ 9 ಗಂಟೆ ಆಗಿತ್ತು. ಈ ರೀತಿ ಇತ್ತು ನಮ್ಮ ಈ ದಿನದ ಓಡಾಟ. ಇಷ್ಟ ಆಗಿದರೆ ನಮ್ಮ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಲಕ್ಷ್ಮಿ ಹಿಂದೆ ಇಡೋದಕ್ಕೆ ತಗೊಂಬಂದಿದ್ದು. ಇದು ಆರ್ಟಿಫಿಷಿಯಲ್ ಫ್ಲವರು, ಬಟ್ ಚೆನ್ನಾಗಿದೆ. 500 ರುಪೀಸ್ ಇದು. ಅವ್ರು ಹಂಗ ಅಲ್ಲಿ ತೋರಿಸಿದ್ರಲ್ಲ, ಸ್ಟೀಲ್ ಕಂಬಿಗೆ ಇಟ್ಟಿದ್ರು ಅಲ್ವನಪ್ಪ, ಹಿಂಗೆ ಇಟ್ಟು ತೋರಿಸಿದ್ದು. ಈ ತರ ಇರಲಿಲ್ಲ, ಅದು ಇದು ಬೇರೆ ತರ ಇತ್ತು.